ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಿಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಏನಂತಂದ್ರೆ ರಾಜಕೀಯ ಚಟುವಟಿಕೆಗಳು ಗದಗಿರುವಂತದ್ದು. ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಹಾಲಿ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರು ಅಂಡ್ ಬಸವರಾಜ ಬೊಮ್ಮಾಯಿ ಪರ ಪ್ರಚಾರ ಮಾಡಲು ಬಂದಿರುವಂತದ್ದು. ಸದ್ಯ ಅವ್ರ ನಮ್ಮ ಜೊತೆ ಅದಾರ, ಅವ್ರು ಮಾತಾಡ್ತಾನ. ಸರ್ ನಮಸ್ತೆ. ನಮಸ್ಕಾರ. ಬಹಳ ದಿನಗಳ ನಂತರ ಬಸವರಾಜ ಬೊಮ್ಮಾಯಿ ಅವರ ಪರ ಮತಯಾಚನೆ ಮಾಡಲು ಬಂದ್ರಿ ಸರ್. ಯಾಕೆ ಮರೆಯಾಗಿದ್ದೀರಿ ಅಂತ? ನಾನು ಇನ್ನು ಸ್ಪೆಷಲ್ ಅಂತ ಒಂದು ಹೇಳಿದ್ವಿ. ಸ್ಪೆಷಲ್ ಏನಿಲ್ಲ, ನಾನು ಮೊದಲೇ ಹೇಳಿದ್ದೆ ನಿಮ್ಗೆಲ್ಲರಿಗೂ. ನಾನು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ದೇನೆ ಅಂತ ಜೂನ್ 7ನೇ ತಾರೀಕಿಗೆ ನಿಮಗೆಲ್ಲ ತಿಳಿಸಿದ್ದೆ, ನಿಮ್ಮ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೇನೆ. ನಾನು ಆವಾಗಲೇ ಹೇಳಿದ್ದೆ, ಬೊಮ್ಮಾಯಿಯವರಿಗೆ ಟಿಕೆಟ್ ಸಿಕ್ಕಾದ್ಮೇಲೆ ಅವ್ರಿಗೆ ಭೇಟಿ ಆದಾಗ ನಾಮಿನೇಷನ್ ದಿವಸದಿಂದ ನಾನು ಬಂದು ನಾನು ಯಾವ ಟಾಸ್ಕ್ ಕೊಡ್ತೀರಿ ಅದನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಬೊಮ್ಮಾಯಿ ಸರ್ಗೆ ಹೇಳಿದ್ದೆ. ಇವತ್ತು 18ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ಅಭ್ಯರ್ಥಿಗಳಾದಂಥ ಹಿರಿಯರು, ನನ್ನ ಹಿತೈಷಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟಿದೆ. ಇವತ್ತವರು ನಾಮಿನೇಷನ್ನ ಫೈಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ನಾಮಪತ್ರ ಸಲ್ಲಿಸಕ್ಕೆ ಹೋಗ್ತಾ ಇದ್ದಾರೆ. ಹೋಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎರಡೂ ಜಿಲ್ಲೆಯಿಂದ, ಹಾವೇರಿ ಮತ್ತು ಗದಗ ಎಲ್ಲ ಕಡೆಯಿಂದ ಇವತ್ತು ಬರೋದ್ರಿಂದ ಇವತ್ತೊಂದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಸಹಿತ ಇವತ್ತು ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಇವತ್ತು ನಾಮಪತ್ರ ಸಲ್ಲಿಸೋದ್ರ ಜೊತೆಗೆ ಬರೋ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ. 4 ಬಾರಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಿಂದ ನಾವು ಆರಿಸಿ ಬಂದಿದ್ದೇವೆ. ಧಾರವಾಡ ದಕ್ಷಿಣ ಅಂತಿತ್ತು ಮೊದಲು, 2004ರಿಂದ 9 ತನಕ, ಅಲ್ಲಿ ತನಕ ಧಾರವಾಡ ದಕ್ಷಿಣ ಅಂತಿತ್ತು. ಇವತ್ತು 9ನೇ ಇಸ್ವಿಯಿಂದ ಡಿಲಿಮಿಟೇಷನ್ ಆದಮೇಲೆ, ಕ್ಷೇತ್ರ ಪುನರ್ ವಿಂಗಡ ಆದಮೇಲೆ ಅದು ಹಾವೇರಿ ಅಂತ ಲೋಕಸಭಾ ಕ್ಷೇತ್ರ ಆಗಿ, ನಾನು ಅವತ್ತು ಮೊದಲೇ ಬಾರಿಗಾಗಿ ಇಲ್ಲಿ 3 ಬಾರಿ ನನ್ನನ್ನು ಈ ಜನರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಹಾವೇರಿ ಮತ್ತು ಗದಗ ಈ ಜಿಲ್ಲೆಯ ಜನ ನಿಮ್ಗೆ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ನಿಮ್ಮದೇ ಅಂತ ಹೇಳ್ತಾ ಇದೆ. ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮ ಕೊಡುಗೆ ಏನಿರುತ್ತೆ ಇಲ್ಲಿಂದ ಅಂತ? ಹಿಡಿತ ಅನ್ನೋದಕ್ಕಿಂತ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಬಲಿಷ್ಠವಾಗಿರುವಂಥ ಒಂದು ಕ್ಷೇತ್ರ ಅಂತ ನಾನು ಭಾವಿಸ್ತೀನಿ. ನನ್ನ ಹಿಡಿತ ಅನ್ನೋದಕ್ಕಿಂತ ಜಾಸ್ತಿ ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಇಲ್ಲಿ ಭಾಳ ಮುಖ್ಯವಾಗಿ ಅವರು ಕೆಲಸ ಮಾಡಿದ್ದರಿಂದ ಇವತ್ತು ನಾನು ಆರಿಸ್ಬರೋಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಮತ್ತು ಜನತೆಯೂ ಸಹಿತ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದ ಕಳೆದ 2 ಬಾರಿ ನನ್ನ ಕೈ ಹಿಡಿದಿದ್ರು ಅನ್ನೋಂಥ ಮಾತನ್ನು ನಾನು ಅವತ್ತೇ ಹೇಳಿದ್ದೇನೆ. ಈಗಲೂ ಸಹಿತ ಅದೇ ಟ್ರೆಂಡು ಹಾವೇರಿಯಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಏನಾದರೂ ಈ ಬಾರಿ ನಡೀತಕ್ಕಂಥ ಚುನಾವಣೆ ಮೇಲೆ, ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ಅಂತ? ಅದು ಚುನಾವಣೆ ಬಂದ ಮೇಲೆ, ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ನಾನು ಇದನ್ನು ಆ ರೀತಿ ನೋಡೋದಿಲ್ಲ. ದೇಶದ ಚುನಾವಣೆ ಇದು, ರಾಷ್ಟ್ರದ ಚುನಾವಣೆ. ಲೋಕಸಭಾ ಅಂತಂದರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥದ್ದು. ಜನರು ಸಹಿತ ತುಲನಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನೀವು ನೋಡಿದ್ದೀರಾ, ಕಳೆದ ಹಲವಾರು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಗ್ತಾ ಇರೋಂಥ ಫಲಿತಾಂಶ, ಲೋಕಸಭೆಯಲ್ಲಿ ಆಗ್ತಾ ಇರುವಂಥ ಫಲಿತಾಂಶ ವ್ಯತ್ಯಾಸ ಆಗ್ತಿದ್ದು, ವ್ಯತಿರಿಕ್ತವಾಗಿ ವರ್ಡಿಕ್ಟ್ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಯವರ ಗ್ಯಾರಂಟಿ ಏನಿದೆ, ನರೇಂದ್ರ ಮೋದಿಯವರೇ ಗ್ಯಾರಂಟಿ ದೇಶಕ್ಕೆ, ಅದರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅನ್ನಂತೂ ನನ್ನ ಅಚಲವಾದ ವಿಶ್ವಾಸ. ಜೊತೆಗೆ ಏನಂದ್ರೆ ಈಗ ಇರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ಲ ಅಂತೇಳಿ ಏನು ಬಿಜೆಪಿ ನಾಯಕರು ಹೇಳ್ತಾನೆ ಬರ್ತಾ ಇದ್ರು. ಇದಕ್ಕೆ ಪುಷ್ಟಿ ಕೊಡುವಂತೆ ನೀನು ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಪ್ರಕರಣ ನಡೆದಿರುವಂಥದ್ದು. ಅಂದ್ರೆ ನೇಹಾ ಹಿರೇಮಠ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿ ಅದು ಸಾವನ್ನಪ್ಪಿರುವಂಥದ್ದು. ಸದ್ಯ ಆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಗೃಹ ಸಚಿವರು ಮತ್ತು ಗೃಹ ಇಲಾಖೆ ಆಗಬೇಕು. ಇಂಥ ಇನ್ಸಿಡೆಂಟ್ಗಳು ಪದೇ ಪದೇ ಆಗ್ತಾ ಇದ್ದಾವೆ ಅಂತಂದರೆ ವೈಫಲ್ಯತೆಯನ್ನು ತೋರಿಸ್ತಿದೆ ಅಂತ ನಾನು ಹೇಳ್ಬೋದು ಅಷ್ಟೇ. ಅದನ್ನು ಸಹಜ ಸ್ವಾಭಾವಿಕವಾಗಿ ಎಲ್ಲರೂ ಖಂಡಿಸ್ಬೇಕು. ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಮಾನವೀಯತೆ ದೃಷ್ಟಿಯಿಂದ ನೋಡಿದರೆ ಇಂಥವು ಪ್ರಕರಣಗಳು ಸಮಾಜದಲ್ಲಿ ಆಗಲೇಬಾರ್ದು ಅನ್ನೋಂಥ ನನ್ನ ಸ್ಪಷ್ಟವಾದ ನಂಬಿಕೆ. ಸರ್, ಕೊನೆಯದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಈ ಒಂದು ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು? ನಾನು ಜ್ಯೋತಿಷ್ಯ ಮಾಡಿದ್ದೀನಿ ಮರ ನನ್ನ, ಆಯಿತು. ಆದರೂ ನನಗಿಂತ ಜಾಸ್ತಿ ಮತಗಳನ್ನು ತೊಗೊಂಡು, ಹೋದ ಸಲ ನಾನೇನೇನು ಓಡಿ ತೊಗೊಂಡಿದ್ದೆ ಜಾಸ್ತಿ ಮತ, 1,40,000ಕ್ಕಿಂತ ಜಾಸ್ತಿ ಮತಗಳು ನನಗೆ ಬಿದ್ದಿದ್ವು. ಅದನ್ನು ಮೀರಿ ಬೊಮ್ಮಾಯಿಯವರು ಈ ಸಲ ವಿಜಯ ಆಗ್ತಾರೆ ಅನ್ನುವಂಥ ಭರವಸೆ ನನಗಿದೆ. ನಮಸ್ಕಾರ. ಏನಂದ್ರೆ ಹಾಲಿ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರ ಮಾತು, ಅತಿ ಹೆಚ್ಚು
ಮತಗಳನ್ನು ತೆಗೆದುಕೊಂಡು ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಗೆಲುವನ್ನು ಸಾಧಿಸ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಈಗ ಶಿವಕುಮಾರ್ ಉದಾಸಿ ಅವರಿಗೆ ಹೇಳುತ್ತದೆ. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.